ಭಾರತದ ಗಡಿಯೊಳಗೆ ಮತ್ತೆ ನುಸುಳಿದ ಉಗ್ರರು. ಜಮ್ಮು ಕಾಶ್ಮೀರದ ನಗ್ರೋಟಾ ಮಿಲಿಟರಿ ನೆಲೆ ಮೇಲೆ ದಾಳಿ. ಭೀಕರ ದಾಳಿಯನ್ನು ನಡೆಸೋಕೆ ಸಂಚು ರೂಪಿಸಿದ್ದ ಉಗ್ರರು ಭಾರತೀಯ ಸೇನಾಪಡೆ ನಡುವೆ ಗುಂಡಿನ ಚಕಮಕಿ ನಡೆದಿದೆ. ನಗ್ರೋಟದಲ್ಲಿ ಉಗ್ರ ದಾಳಿಯನ್ನು ಖಚಿತಪಡಿಸ್ತಾ ಇದೆ ಸೇನೆ. ಉಗ್ರರ ಜೊತೆ ಗುಂಡಿನ ಚಕಮಕಿ ಆಗಿದೆ ಅಂತ ಸೇನೆ ಕೂಡ ಹೇಳ್ತಾ ಇದೆ. ದಾಳಿ ನಡೆಸಿದ ಉಗ್ರರಿಗಾಗಿ ಭಾರತೀಯ ಸೇನೆ ಶೋಧ ನಡೆಸ್ತಾ ಇರೋದು. ಉಗ್ರೋಟಾ ಮಿಲಿಟರಿ ನೆಲೆ ಮೇಲೆ ಉಗ್ರರಿಂದ ದಾಳಿಯನ್ನು ಮಾಡಲಾಗಿದೆ. ನೋಡಿ, ಒಂದ್ ಕಡೆಯಲ್ಲಿ ಪಾಕಿಸ್ತಾನದ ಸೇನೆ ಇಲ್ಲಿ ಉದ್ದಟತನವನ್ನ ಮೆರಿತಾ ಇರುವಂಥದ್ದು, ಇನ್ನೊಂದು ಕಡೆಯಲ್ಲಿ ಉಗ್ರರಿಂದ ದಾಳಿ ಆಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಕದನ ವಿರಾಮದ ಕಳ್ಳಾಟ ಒಂದ್ ಕಡೆಯಲ್ಲಿ, ಇನ್ನೊಂದು ಕಡೆಯಲ್ಲಿ ಉಗ್ರರು ಕೂಡ ಅಟ್ಯಾಕ್ ಅನ್ನ ಮಾಡ್ತಾ ಇದ್ದಾರೆ. ಅದೆಲ್ಲದಕ್ಕೂ ತಕ್ಕ ಉತ್ತರವನ್ನ ಕೊಡುವಂತ ಕೆಲಸವನ್ನ ಭಾರತೀಯ ಸೇನೆ ಮಾಡ್ತಾ ಇದೆ. ಉಗ್ರರಿಗಾಗಿ ಶೋಧ ಕಾರ್ಯವನ್ನ ಇದೀಗ ನಡೆಸಲಾಗ್ತಾ ಇದೆ. ಈ ಶೋಧ ಕಾರ್ಯ ಸಂಬಂಧಪಟ್ಟಂತೆ ಮತ್ತು ಉಗ್ರರ ಅಟ್ಯಾಕ್ಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಹಂಚಿಕೊಳ್ಳಲಾಗಿದೆ. ಹೌದು, ಈ ಥರದೊಂದು ಅಟ್ಯಾಕ್ಸ್ ಆಗಿದೆ, ಇಲ್ಲಿ ಉಗ್ರರು ಕೂಡ ಅಟ್ಯಾಕ್ಸನ್ನು ಮಾಡಿದ್ದಾರೆ ಅನ್ನುವುದನ್ನು ಹೇಳಲಾಗ್ತಾ ಇದೆ. ಕದನ ವಿರಾಮ ಒಂದು ಕಡೆಯಲ್ಲಿ ಪಾಕಿಸ್ತಾನ ಉಲ್ಲಂಘಿಸಿದರೆ, ಇನ್ನೊಂದು ಕಡೆಯಲ್ಲಿ ಉಗ್ರರಿಂದ ಅಟ್ಯಾಕ್ ಆಗಿರುವಂಥದ್ದು. ಜಮ್ಮುವಿನಲ್ಲಿ ಪಾಕ್ನಿಂದ ಶೆಲ್ ದಾಳಿ ಆಗತ್ತೆ, ಇನ್ನೊಂದು ಕಡೆಯಲ್ಲಿ ಈ ಉಗ್ರರಿಂದ ಅಟ್ಯಾಕ್ ಕೂಡ ಆಗತ್ತೆ. ಸೊ ಹಾಗಾಗಿ ಇದೀಗ ಉಗ್ರರಿಗಾಗಿ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಅದನ್ನು ನಮ್ಮ ಸೇನೆ ಕೂಡ ಕನ್ಫರ್ಮ್ ಮಾಡಿದೆ. ನಗ್ರೋಟಾ ಮಿಲಿಟರಿ ನೆಲೆ ಮೇಲೆ ಉಗ್ರರಿಂದ ದಾಳಿ ಆಗಿದೆ ಅಂತ. ಈಗ ಉಗ್ರರು ಮತ್ತು ಉಗ್ರರಿಗೆ ಆಶ್ರಯ ನೀಡಿದವರಿಗಾಗಿ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ.